ಪಡಿಸಿದ್ರು. ಆದ್ರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ. ಪ್ರತಿ ತಿಂಗಳು ಅವ್ರು ಯಾವಾಗಾದ್ರೂ ನಿಗದಿ ಮಾಡ್ಲಿ, ನಾವು 2ನೇ ತಾರೀಕು ಕೊಡ್ತಾರೋ, 5ನೇ ತಾರೀಕು ಕೊಡ್ತಾರೋ, 10ನೇ ತಾರೀಕು ಕೊಡ್ತಾರೋ, ಇಟ್ ಇಸ್ ಲೆಫ್ಟ್ ಆನ್ ದೆಮ್. ಬಟ್ ದೇ ಹ್ಯಾವ್ ಟು ಗಿವ್ ಎ ಕ್ಲಿಯರ್ ಡೇಟ್. ಯಾವಾಗ ಕ್ಯಾಲೆಂಡರ್ ಅಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಅಂತಕ್ಕಂದ್ರ ಬಗ್ಗೆ ಉತ್ತರ ಕೊಡ್ಬೇಕು. ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದೇ. MP ಚುನಾವಣೆಯಲ್ಲಿ ಏನಾಯ್ತು, ನಮ್ಮ ಉಪಚುನಾವಣೆಗಳೇನಾಯ್ತು, ಈಗ ರಾಜ್ಯದ ಜನ ಕೇಳ್ತಾ ಇದಾರೆ. ಬಹುಶಃ ನಾನು ಒಂದೇ ಉತ್ತರ ನನ್ನ ಹತ್ರ ಇರೋದು, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರ್ಬೋದೇನೋ ಅಂತಕ್ಕಂಥ ಆಶಾಭಾವನೆಯಿಂದ ಹೆಣ್ಮಕ್ಳು ಇದಾರೆ. ಉದ್ದೇಶ ಏನು? ನಿಮ್ಮ ಕ್ಯಾಲೆಂಡರ್ ಪುಟದ ಉದ್ದೇಶ ಏನು? ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇದು ಯಾವುದು ಕೂಡ ಸಮರ್ಪಕವಾಗಿ ಹಣ ಬಳಕೆ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 52,000 ಕೋಟಿಯಷ್ಟು ಹಣವನ್ನ ಹೊಂದಿಸಬೇಕಾಗಿದೆ. ಇದು ಚುನಾವಣೆ ಪೂರ್ವದಲ್ಲೇ ಇವರು ಪ್ರಣಾಳಿಕೆ ಬಿಡಬೇಕಾದ್ರೆ ಇವೆಲ್ಲವೂ ಕೂಡ ಲೆಕ್ಕಾಚಾರ ಮಾಡೇ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಆದ್ರೆ ಇವರದೇ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಮೊನ್ನೆ ದಿನ ಪತ್ರಿಕೆಯಲ್ಲಿ ಬಂದಿತ್ತು, ನೋಡ್ತಾ ಇದ್ವಿ. ಹತ್ತತ್ರ 30,000 ರಿಂದ 40,000 ಕೋಟಿ ಹೆಚ್ಚು ಸಾಲವನ್ನ ಮಾಡಿ ಸಂಪೂರ್ಣವಾಗಿ ದಿವಾಳಿ ಎದ್ದೋಗಿದೆ ಹಿಮಾಚಲ್ ಪ್ರದೇಶ. ನಮ್ ಪ್ರಶ್ನೆ ಇಷ್ಟೇ, ದುಡ್ಡು ಇದೆಯಾ, ದುಡ್ಡಿಲ್ವಾ? ದುಡ್ಡು ಕೊಡ್ತೀವಿ ಅಂತ ಹೇಳಿದಿರಿ, ನೀವು ಕೊಟ್ಟಂತ ಮತ್ತೆ ಉಳಿಸ್ಕೊಳ್ಳಿ, ಅಷ್ಟೇ ನಾವು ಕೇಳಿದ್ವಿ. ಮುಖ್ಯಮಂತ್ರಿಗೆ ತಲುಪುತ್ತಾ ನಿಮ್ಮ ಪ್ರತಿಭಟನೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಮಾಡಿದೀವಿ ಬೆಂಗಳೂರು ನಗರದಲ್ಲಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳು, ತಾಲೂಕ್ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರಿಸ್ತೇವೆ. ನಾವು ಕೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ದಯಮಾಡಿ ನಮಗೆ ನಿಗದಿತ ಡೇಟ್ ಅನ್ನ ಕೊಡ್ಬೇಕಷ್ಟೇ. ಶಾಲಾ ಶಿಕ್ಷಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ.